ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದು ಚಳ್ಳಕೆರೆಗೆ 16 ಕಿಲೋಮೀಟ್ರ್ ಆಗುತ್ತೆ. 1 ಎಕರೆ 25 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನೆಲ್ಲೋ ಇಷ್ಟ ಆಗಿಲ್ಲ, ಜೊತೆಗೆ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ರಿಚ್ ಒನ್ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಜಮೀನಿಗೆ ಸಂಬಂಧಪಟ್ಟ, ಸೈಟಿಗೆ ಸಂಬಂಧಪಟ್ಟ, ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ಚಳ್ಳಕೆರೆಗೆ ಕೇವಲ 16 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಗೆ 16 ಕಿಲೋಮೀಟ್ರು. ಈ ಕಡೆ ಬೈಪಾಸಿಂದ ಬಂದರೆ ಕೇವಲ ಅಂದರೆ ಬೆಂಗಳೂರು ಟು ಬಳ್ಳಾರಿ ಬೈಪಾಸಿಂದ ಇಲ್ಲಿಗೆ ಬಂದರೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಡೈರೆಕ್ಟಾಗಿ. ಚಳ್ಳಕೆರೆಗೆ ಹೋಗುವ ಅವಶ್ಯಕತೆ ಇಲ್ಲ. ಇನ್ನು ಇದು ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್. ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ, ಇದು ಪ್ಯೂರ್ ರೆಡ್ ಸಾಯಿಲ್. ಉಳುಮೆ ಆಗಿಲ್ಲ. ಉಳುಮೆ ಆಗಿದ್ರೆಗಿನ ರಕ್ತ ಚಂದನ ಯಾವ ಥರ ಇರುತ್ತೋ ಆ ಥರ ಇರುತ್ತೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಕಲ್ಲಿದೆ, ಆದರೂ ಕೂಡ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಯಾವುದು ಖಾಲಿ ಲ್ಯಾಂಡ್ಸ್ ಇಲ್ಲ. ತಾರೋಡ್ ಅಟ್ಯಾಚ್ ಇರೋದು. ಚಳ್ಳಕೆರೆಗೆ 16 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 216 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಶಾರ್ಟ್ಕಟ್ಟಾಗಿ ಬಂದರೆ ಕೇವಲ 190 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಈ ಜಾಗಕ್ಕೆ. ಅಕ್ಕಪಕ್ಕದಲ್ಲೆಲ್ಲ ಕೂಡ ಸುತ್ತಲೂ ಕೂಡ ಕಾಂಪೌಂಡ್ ಹಾಕ್ಕೊಂಡು ಒಳ್ಳೆ ನೀರಾವರಿ, ನೋಡಿ ಕಾಣಿಸ್ತಾ ಇದೆ ತಾರೋಡ್, ಅದು ನೀರಾವರಿ ಜಮೀನಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇದು ವಿಲೇಜ್ ಭಾಳ ಹತ್ರ. ಈ ಜಾಗಕ್ಕೆ, ವಿಲೇಜ್ಗೆ ಕೇವಲ ಒಂದು 600ರಿಂದ 800 ಮೀಟ್ರ್ ಆಗ್ಬೋದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇಲ್ಲಿ ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡ್ರೂ ಕೂಡ ವಿಲೇಜ್ ಅಟ್ಯಾಚ್ ಇರುತ್ತೆ. ಯಾವುದೇ ರೀತಿ ನೆಮ್ಮದಿಯಾಗಿ ಇಲ್ಲಿ ಜೀವನ ಮಾಡ್ಬೋದು. ಇನ್ನು ಇಲ್ಲಿಗೆ ವೇದಾವತಿ ನದಿ ಕೇವಲ 4 ಕಿಲೋಮೀಟ್ರ್ ಆಗುತ್ತೆ. ನೀರಿನ ಸೋರ್ಸ್ ಮಾತ್ರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಭಾಗದಲ್ಲಿ ಎಲ್ಲವೂ ಕೂಡ ನೀರಿನ, ಅದಕ್ಕೆ ಒಂಚೂರು ರೇಟ್ ಜಾಸ್ತಿ ಇಲ್ಲಿ. ಆ ರೇಟ್ನ ಕೂಡ ಕೊನೆಯಲ್ಲಿ ನಾನು ಹೇಳ್ತೀನಿ ನಿಮಗೆ. ಇನ್ನು ನನಗೇನು ಇಷ್ಟ ಆಯಿತು ಅನ್ನೋದೊಂದು ಅಂಶ ನೋಡೋದಾದರೆ, ಮಣ್ಣು ತುಂಬ ಚೆನ್ನಾಗಿದೆ, ಜೊತೆಗೆ ವಿಲೇಜ್ ಅಟ್ಯಾಚ್ ಇದೆ, ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ. ಅದು ನನಗಿಷ್ಟ ಆಯಿತು. ಇನ್ನು ಇಷ್ಟ ಆಗದೇ ಇರೋಂಥ ವಿಚಾರ ಅಂದರೆ, ಅಂಶ ಅಂದರೆ, ನನ್ನ ಪ್ರಕಾರ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ನೋದೊಂದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಓಕೆ. ಇನ್ನು ಈ ಜಮೀನಿನ ಬೆಲೆ ಅದು ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ರಿಚ್ ಒನ್ ಪ್ರಾಪರ್ಟೀಸ್ ಹೊಸದಾಗಿ ಆರಂಭ ಆದಾಗಿನಿಂದಲೂ ಕೂಡ ತುಂಬ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿದ್ದೀರ ನೀವು. ಜೊತೆಗೆ ಏಜೆಂಟ್ಗಳೇನಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕೆಂದರೆ ನಿಮ್ಮ ಭಾಗದಲ್ಲಿ ಜಮೀನು, ಸೈಟು, ಯಾವುದೇ ಮಾಹಿತಿ ಇದ್ದರೂ ಕೂಡ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಅಲ್ಲಿಗೆ ಬಂದು ಆ ವಿಡಿಯೋನ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನಿಮ್ಮ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಂತ ಹೇಳ್ತಾ, ಈ ಜಮೀನಿನ ಬೆಲೆ 1 ಎಕರೆಗೆ 17ರಿಂದ 18ವರೆಗೂ ಹೇಳ್ತಾರೆ. ಅದರ ಮಧ್ಯದಲ್ಲಿ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ 1 ಎಕರೆ 17ರಿಂದ 18 ಲಕ್ಷ ಹೇಳ್ತಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ರೇಟ್ ಜಾಸ್ತಿ ಅಂತ. ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ಇದೇ ರೀತಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.